ಮಂತ್ರ ತಿಳಿಯೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ರೆಡಿ ಇದ್ದಾರೆ. ವಿಜಯಪುರದಿಂದ ಶೀಲಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶೀಲಾ ಅವರೇ. ನಮಸ್ತೆ ಮೇಡಮ್. ಶೀಲಾ ಅವರೇ, ಯಾರ ಬಗ್ಗೆ ತಮ್ಮ ಪ್ರಶ್ನೆ? ಮಗಳ ಬಗ್ಗೆ ಕೇಳಬೇಕು. ಮಗಳ ಬಗ್ಗೆ. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 13/11/2003. 13/11/2003. ಸಮಯ ಬೆಳಿಗ್ಗೆ 4 ಗಂಟೆ. ಬೆಳಿಗ್ಗೆ 4 ಗಂಟೆ. ಸರಿ, ಏನ್ ಪ್ರಶ್ನೆ? ಅದೇ ಮೊನ್ನೆ ಜಾಬಿಗೋಸ್ಕರ ಅಂತ BTV ಮುಗ್ದಿದ್ದೆ ಮ್ಯಾಮ್. ಅದಕ್ಕೆ ಜಾಬಿನ್ಗೋಸ್ಕರ ಕೆಲಸ, ಮದುವೆ, ಉದ್ಯೋಗ, ಮದುವೆ. ಆಯ್ತಾಯ್ತು. ಶೀಲಾ ಅವರೇ ನಮಸ್ಕಾರ. ಒಂದ್ಸಲ ಪ್ರಶ್ನೆ ಮಾಡಿಬಿಟ್ರೆ ಎಲ್ಲ ಕೇಳ್ಕೊಂಡ್ಬಿಡೋಣಪ್ಪ ಅನ್ನೋ ರೀತಿಯಲ್ಲಿ ಇರುತ್ತೆ ಪಾಪ. ಏನು ಮನಸ್ಥಿತಿ ಗೊತ್ತಿದೆ ನನಗೆ. ನೋಡಿ, ವೃತ್ತಿಯ ಸ್ಥಾನದಲ್ಲಿ ವೃತ್ತಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ಸ್ವಲ್ಪ ವೀಕ್ ಇದ್ದಾನೆ. ಅಲ್ಲಿ ಶನಿ ಚಂದ್ರರು ಸೇರಿದ್ದಾರೆ. ಸ್ವಲ್ಪ ಮಟ್ಟಿಗೆ ವಿಳಂಬವಾಗಿ, ಎಲ್ಲರಿಗೂ ಬೇಗ ಸಿಕ್ಕಿರುತ್ತೆ ಪಾಪ, ಇವರು ಎಷ್ಟು ಪರದಾಡೋ ಸಿಗಲ್ಲ, ಆ ರೀತಿ ಆಗೋ ಒಂದು ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ನೋಡಿ, ಇದಕ್ಕೆ ಏನಪ್ಪ ಪರಿಹಾರ ಅಂದರೆ, ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಎಳ್ಳು ಹಾಗೂ ಸ್ವಲ್ಪ ಅಕ್ಕಿ ಮತ್ತು ಸ್ವಲ್ಪ ಹೆಸರು ಕಾಳು, ಇದಿಷ್ಟು, ಈ 3 ಧಾನ್ಯ, ಎಳ್ಳು, ಅಕ್ಕಿ ಹಾಗೂ ಹೆಸರು ಕಾಳು, ಇವು 3ನ್ನು ಪ್ರತಿ ಬುಧವಾರ ಹೀಗೆ 12 ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಹತ್ತಿರದಲ್ಲಿದ್ದರೆ ಕೊಟ್ಟು ಬರಲಿ. ಅದರಿಂದ ತುಂಬ ಅನುಕೂಲ ಆಗುತ್ತೆ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಗುರುಗ್ರಹ ಶಾಂತಿ ಬೇಕು. ಆಗಲಿ, ಇನ್ನೊಂದು ವರ್ಷ 2 ವರ್ಷ ಇಲ್ಲೆಲ್ಲ ಕಳೆದ ಮೇಲೆ ಆಮೇಲೆ ಪ್ರಯತ್ನ ಮಾಡಿ, ಗುರುಗ್ರಹ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ, ಅನುಕೂಲ ಉಂಟಾಗುತ್ತೆ. ಆತಂಕ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತು ಎಲ್ಲರೂ ಹೇಳಿಕೊಳ್ಳಬಹುದಾದಂತಹ ಮಂತ್ರ ಯಾವುದು? ಅದರ ಫಲ ಏನು? ಒಂದು ವಿಶೇಷವಾದ ಮಂತ್ರ. ನಮಗೆ ಯಾವಾಗ ಮನಸ್ಸು ದುರ್ಬಲವಾಗುತ್ತೋ, ಶರೀರದಲ್ಲಿ ಶಕ್ತಿ ಇಲ್ಲ ಅನಿಸುತ್ತೋ, ಆ ಸಂದರ್ಭದಲ್ಲಿ ಈ ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೆಯದು. ಗಮನಿಸಿ, ಒಂದು ಆಂಜನೇಯನ ವಿಶಿಷ್ಟವಾದ ಮಂತ್ರ. ಹನುಮಾನ್ ಅಂಜನಾಸುನು ವಾಯುಪುತ್ರೋ ಮಹಾಬಲಃ ರಾಮೇಷ್ಟ ಫಲ್ಗುಣ ಸಖಃ ಪಿಂಗಾಕ್ಷೋ ಅಮಿತಮಿತ್ರ ಅಂತ, ಪಿಂಗಾಕ್ಷ ಅಮಿತಮಿತ್ರ ಅಂತ. ಈ ಮಂತ್ರವನ್ನು ಯಾವಾಗ ನಮಗೆ ಬಲ ಹೊರಟೋಗ್ತಾ ಇದೆಯಪ್ಪ, ಇನ್ನೇನು ಗತಿ ಇಲ್ಲ ಅಂತ ಅನಿಸುತ್ತೋ, ಆ ಸಂದರ್ಭದಲ್ಲಿ ಇದನ್ನು ನೀವು ಹೇಳ್ಕೊಳ್ಳಿ. 28 ಬಾರಿ ಹೇಳ್ಕೊಂಡು ನೋಡಿ. ಆ ವಿಶೇಷವಾದ ಶಕ್ತಿ ಹನುಮಶಕ್ತಿ ಅಂತ ಅದಕ್ಕೆ ಹೆಸರು. ಅಂಥದ್ದು ಒಂದು ಉಂಟಾಗುತ್ತೆ. ಅತಂತ್ರ ಆಗ್ತಾಯಿದೆ, ಕುಸ್ತು ಹೋಗ್ತಾ ಇದ್ದೀನಿ ಅನ್ನುವ ಸಂದರ್ಭದಲ್ಲಿ ಇದನ್ನು ಹೇಳ್ಕೊಂಡ್ರೆ, ಕಂಗಾಲಾಗ್ತಾ ಇದ್ದೀನಿ, ಮುಂದೆ ಕಾಣ್ತಾ ಇಲ್ಲ, ಆ ರೀತಿಯ ಒಂದು ಅತಂತ್ರ ಸ್ಥಿತಿ ಬಂದಾಗ ಈ ಮಂತ್ರ ತುಂಬ ಸಹಾಯ ಮಾಡುತ್ತೆ. ತಾವು ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.